ಶಿವಕುಮಾರ್ ಅವರು ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರೇ ಸಿದ್ದರಾಮಯ್ಯ ಇಳಿಸುವಂಥದ್ದಕ್ಕೆ ಆಂದೋಲನ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನ ಇಟ್ಕೊಂಡು ಇವತ್ತು ಬಿಜೆಪಿ ಜೆಡಿಎಸ್ ನಾಯಕರು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಒಂದು ಹೋರಾಟ ಬೆಂಗಳೂರಿನ ಒಂದು ಕೆಂಪಮ್ಮ ದೇವಸ್ಥಾನದಿಂದ ಮೈಸೂರಿನವರೆಗೂ ಪಾದಯಾತ್ರೆ ನಡೀತಾ ಇದೆ. ಅದರಲ್ಲೂ ಕೂಡ ಒಂದು ವಾರಗಳ ಕಾಲ ದಿನಕ್ಕೆ 20 ಕಿಲೋಮೀಟರ್ ಅಂತೆ ಪಾದಯಾತ್ರೆ ನಡೆಸ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಸಾಕಷ್ಟು ಬಿಜೆಪಿಯ ಮುಖಂಡರು ಅವರು ಮಾತಾಡ್ಸೋಣ. ಯಾಕಂತಂದ್ರೆ ಈ ಒಂದು ಹಗರಣದಲ್ಲಿ ಸಾಕಷ್ಟು ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಅವರ ಹೆಂಡತಿ ಏನು ಪಾರ್ವತಮ್ಮ ಇದ್ದಾರೆ, ಅವರಿಗೆ ಒಂದು ಏನು ಮೂಢ ನಿವೇಶನಗಳನ್ನ ಹಂಚಿಕೆ ಮಾಡಿರುವಂಥದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನ ಇಟ್ಕೊಂಡು ಇವತ್ತು ಮೈಸೂರಿನವರೆಗೆ ಪಾದಯಾತ್ರೆಯನ್ನು ನಡೆಸುವಂಥದ್ದು. ಬಿಜೆಪಿ ನಾಯಕರು ಈ ಒಂದು ಜೆಡಿಎಸ್ ನಾಯಕರ ಜೊತೆಗೆ ಸೇರಿ ಪಾದಯಾತ್ರೆಯನ್ನು ನಡೆಸುವಂಥದ್ದು. ಹೀಗಾಗಿ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಮತ್ತೆ ಕೇಂದ್ರ ಸಚಿವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಸರ್ ಇದ್ದಾರೆ. ಸರ್, ಇವತ್ತು ಹೋರಾಟ ಮಾಡ್ತಿದ್ರಿ ಪಾದಯಾತ್ರೆ ಮೈಸೂರಿನವರೆಗೆ ಮಾಡ್ತಾ ಇದ್ದೀರಿ, ಹೋಗ್ತೀರಿ. ಸಿದ್ದರಾಮಯ್ಯನ ರಾಜೀನಾಮೆವರೆಗೂ ಹೋರಾಟ ಮಾಡ್ತೀರಿ. ಸರ್, ಡಿ ಕೆ ಶಿವಕುಮಾರ್ ಅವರು ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರೇ ಸಿದ್ದರಾಮಯ್ಯ ಇಳಿಸುವಂಥದ್ದಕ್ಕೆ ಆಂದೋಲನ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪಂಪಾಪುರಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.